ಮೇಳ ಬೆಳಗಿ ಮೊನಾಲಿಸಾ ಮ್ಯಾರೇಜ್ ಸ್ಟೋರಿ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಸಾಗ್ತಿದೆ. ಯಾವಾಗ ಮೊನಾಲಿಸಾ ತಂದೆ ಮಧ್ಯಪ್ರದೇಶ ಸಿಎಂಗೆ ದೂರು ಕೊಟ್ಟರು, ಆ ಬಳಿಕ ಹೊಸದೊಂದು ವಿಚಾರವನ್ನೇ ಸ್ಫೋಟಿಸಿದ್ದಾರೆ. ಅಸಲಿಗೆ ಮೊನಾಲಿಸಾಗೆ 18 ತುಂಬೇ ಇಲ್ಲ ಅನ್ನೋದು ಆರೋಪ. ಫೇಕ್ ಐಡಿ ಕ್ರಿಯೇಟ್ ಮಾಡಿ ಮದುವೆ ಮಾಡಲಾಯ್ತಾ? ಇದು ಲವ್ ಜಿಹಾದ್ ಅಂತ ದೂರ್ತಾ ಇರೋ ಮೊನಾಲಿಸಾ ತಂದೆ ಬಳಿ ಇರೋ ಸಾಕ್ಷ್ಯ ಏನು? ಮೊನಾಲಿಸಾ ತಂದೆ ಸ್ಫೋಟಿಸಿದ್ದೇನು ಸತ್ಯ? ಆ ಸ್ಟೋರಿ ಬರ್ತಿದೆ, ನೋಡ್ಕೊಂಡು ಬನ್ನಿ. 18 ತುಂಬೇ ಇಲ್ಲ, ಆಗಲೇ ಮೊನಾಲಿಸಾ ಕಲ್ಯಾಣ. ಇದು ಪಕ್ಕಾ ಲವ್ ಜಿಹಾದ್. ಮೊನಾಲಿಸಾ ಅಪ್ಪ ಹೈರಾಣ. ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಜಪಮಣಿ ಮಾರುತ್ತಾ ಬದುಕಿನ ಬುತ್ತಿ ಅರಸಿ ಬಂದಿದ್ದ ಮೊನಾಲಿಸಾ ಎಂಬ ಹುಡುಗಿ ರಾತ್ರೋರಾತ್ರಿ ಸ್ಟಾರ್ ಆದ್ಲು. ಸುತ್ತುವರೆದ ಸಾವಿರಾರು ಕ್ಯಾಮೆರಾಗಳು, ಸಂದರ್ಶನಗಳು, ಸ್ಪಾನ್ಸರ್ಸ್ಗಳು, ಸಿನಿಮಾಗಳು, ಹೀಗೆ ರಾತ್ರೋರಾತ್ರಿ ಸ್ಟಾರ್ ಆಗೋದು ಅಂದ್ರೆ ಏನು ಅನ್ನೋದಕ್ಕೆ ಜ್ವಲಂತ ಉದಾಹರಣೆಯಾಗಿ ಹೊರಹೊಮ್ಮಿದ ಹುಡುಗಿಯೇ ಮೊನಾಲಿಸಾ. ಆದ್ರೆ ಈ ಹುಡುಗಿ ಇದೀಗ ಲವ್ ಜಿಹಾದ್ಗೆ ಒಳಪಟ್ಟಿರುವ ಆರೋಪವನ್ನ ಕುಟುಂಬಸ್ಥರು ಮಾಡಿದ್ದಾರೆ. ಕಾರಣ ಅನಿಯ ಕೋಮಿನ ಹುಡುಗನ ಜೊತೆ ಮನೆಯವರ ವಿರೋಧದ ನಡುವೆ ಮದುವೆಯಾಗಿದ್ದು, ಇದನ್ನೇ ಲವ್ ಜಿಹಾದ್ ಎಂದು ಮೊನಾಲಿಸಾ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ಬಗ್ಗೆ ಮಧ್ಯಪ್ರದೇಶದ ಸಿಎಂಗೂ ದೂರು ಕೊಟ್ಟು ಲವ್ ಜಿಹಾದ್ಗೆ ಒಳಪಟ್ಟ ಮಗಳನ್ನ ವಾಪಸ್ ಕರೆತರುವಂತೆ ಮನವಿ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಇದೀಗ ಇನ್ನೊಂದು ಹೊಸ ಆರೋಪವನ್ನು ಮೊನಾಲಿಸಾ ತಂದೆ ಮಗಳ ಮೇಲೆ ಹೊರಿಸಿದ್ದು, ಮಗಳಿಗೆ 18 ವರ್ಷ ತುಂಬಿಯೇ ಇಲ್ಲ ಎಂದಿದ್ದಾರೆ. ಮೊನಾಲಿಸಾ ಮದುವೆಯನ್ನ ಲವ್ ಜಿಹಾದ್ ಎಂದು ಹೇಳಿದ್ದಲ್ಲದೆ ಮಗಳಿಗೆ 18 ವರ್ಷ ಆಗಿಲ್ಲ ಅಂತಾನು ಮೊನಾಲಿಸಾ ತಂದೆ ಜೈಸಿಂಗ್ ಭೋಸ್ಲೆ ಗಂಭೀರ ಆರೋಪ ಮಾಡಿದ್ದಾರೆ. ಅಂದ ಹಾಗೆ ಮೊನಾಲಿಸಾ ಮೇಜರ್ ಅಲ್ಲ ಎಂಬ ಅನುಮಾನದಿಂದಲೇ ಸುದ್ದಿಗೋಷ್ಠಿಯಲ್ಲೂ ಪ್ರಶ್ನೆ ಎದುರಾಗಿತ್ತು. ಆದ್ರೆ ಆಗ ಮೊನಾಲಿಸಾ, ನಾನು ಮೇಜರ್, 2008 ಜನವರಿ 1 ಹುಟ್ಟಿದ ದಿನಾಂಕ, 18 ವರ್ಷ 3 ತಿಂಗಳಾಗಿದೆ ನೋಡಿ ಎಂದು ಆಧಾರ್ ಕಾರ್ಡ್ ತೆರೆದಿಟ್ರು. ಆದ್ರೆ ಇದೆಲ್ಲ ಫೇಕ್ ಐಡಿ. ಮಗಳಿಗೆ 18 ವರ್ಷವೇ ಆಗಿಲ್ಲ ಎನ್ನುತ್ತಿದ್ದಾರೆ ಈಗ ಮೊನಾಲಿಸಾ ತಂದೆ. ಮಗಳನ್ನ ಲವ್ ಜಿಹಾದ್ ಮಾಯೆಗೆ ಸಿಲುಕಿಸಲಾಗಿದೆ ಎಂದು ಗೋಗರೆದ ತಂದೆ ಇದೀಗ ಮಗಳು ಮದುವೆ ವಯಸ್ಕಳೇ ಅಲ್ಲ ಎಂದು ಕೂಡ ಹೇಳಿದ್ದಾರೆ. ಹೀಗಾಗಿ ಇದು ಗಂಭೀರ ಆರೋಪವೇ ಸರಿ. ಆಧಾರ್ ಕಾರ್ಡ್ ಅನ್ನ ಫೇಕ್ ಮಾಡಲಾಯ್ತಾ? ಹಾಗಾದ್ರೆ ಇದನ್ನ ಮಧ್ಯಪ್ರದೇಶ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳುತ್ತಾ? ತಂದೆಯನ್ನ ಇಲ್ಲಿಗೆ ಕರೆಸಿ ಮದುವೆ ಮಾಡಲಾಗಿದೆ ಎಂದು ಮೊನಾಲಿಸಾ ಹೇಳಿದ್ದಾರೆ. ಆದ್ರೆ ವಾಪಸ್ ಬರ್ತಿದ್ದಂತೆ ತಂದೆ ಜೈಸಿಂಗ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹೀಗಾಗಿ ಅಸಲಿಯಾಗಿ ಮೊನಾಲಿಸಾ ಜನ್ಮ ದಿನಾಂಕ ರಿವೀಲ್ ಆಗೋದು ಹೇಗೆ? ಅಸಲಿಯಾಗಿ ಆಧಾರ್ ಎಲ್ಲಿದೆ ಅನ್ನೋದೆಲ್ಲ ಇದೀಗ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಮೊನಾಲಿಸಾ ತಂದೆಯಷ್ಟೇ ಅಲ್ಲದೆ ಚಿತ್ರ ನಿರ್ಮಾಪಕ ಸನೋಜ್ ಮಿಶ್ರಾ ಕೂಡ ಮೊನಾಲಿಸಾಗೆ 18 ತುಂಬಿಲ್ಲ ಎಂಬ ಬಾಂಬ್ ಸಿಡಿಸಿದ್ದಾರೆ. ನಮ್ಮ ಪರಿಶೀಲನೆ ಪ್ರಕಾರ ಮೊನಾಲಿಸಾಗೆ 18 ವರ್ಷ ಆಗಿಲ್ಲ ಅನ್ನೋದಾಗಿ ಮಾಧ್ಯಮದ ಮುಂದೆ ಬಿಚ್ಚಿಟ್ಟಿದ್ದಾರೆ. ಮೊನಾಲಿಸಾ ನಂಬಿ ಸಾಕಷ್ಟು ಹಣ ಚಿತ್ರಕ್ಕಾಗಿ ಹೂಡಿಕೆ ಮಾಡಿರೋದಾಗಿ ಹೇಳಿರೋ ಅವರು ಮುಂದೆ ಅಗತ್ಯ ಬಿದ್ರೆ ಕಾನೂನು ಮೊರೆ ಹೋಗೋದಾಗಿ ಹೇಳಿದ್ದಾರೆ. ಈ ಹಿಂದೆ ಮದುವೆ ವಿಚಾರಕ್ಕೆ ಸ್ಪಷ್ಟನೆ ಕೊಡುವ ವೇಳೆ ಮೊನಾಲಿಸಾ, ನಾನೇ ಫಾರ್ಮಾನ್ಗೆ ಪ್ರಪೋಸ್ ಮಾಡಿದ್ದೆ, ಮದುವೆಗೆ ಒತ್ತಾಯಿಸಿದೆ, ಆತ ಇಷ್ಟಪಡ್ಲಿಲ್ಲ, ಮದುವೆ ಮಾಡಿಕೊಳ್ಳದಿದ್ರೆ ಸಾಯುತ್ತೇನೆ ಎಂದು ಬೆದರಿಸಿದ್ದೆ ಎಂದಿದ್ರು. ಹೀಗೆ ಸುದ್ದಿಗೋಷ್ಠಿಯಲ್ಲಿ ಮದುವೆ ಒತ್ತಾಯ ಪೂರ್ವಕವಲ್ಲ ಎಂದಿದ್ದ ಮೊನಾಲಿಸಾಗೆ ಫಾರ್ಮಾನ್ ಪ್ರೀತಿಯ ಹೆಸರಲ್ಲಿ ಮಂಕುಬೂದಿ ಎರಚಿದ್ದಾರೆ ಎಂದು ಆರೋಪ ಮಾಡಲಾಗಿದೆ. ಒಟ್ನಲ್ಲಿ ಇದೇ ಮಾರ್ಚ್ 11ಕ್ಕೆ ಮದುವೆ ಆಗಿದ್ದ ಮೊನಾಲಿಸಾ ಮದುವೆ ಕಥೆ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.